ಹಲೋ ಎವ್ರಿವನ್, ವೆಲ್ಕಮ್ ಟು ಅನಿತಾ ಜೋಶೀಸ್ ವ್ಲಾಗ್. ಹೇಗಿದ್ದೀರಾ ಎಲ್ಲರೂ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ತುಂಬ ದಿನ ಆದಮೇಲೆ ವ್ಲಾಗ್ನ ಅಪ್ಲೋಡ್ ಮಾಡ್ತಿದ್ದೀನಿ. ಬಿಕಾಸ್ ಸ್ವಲ್ಪ ಬೇರೆ ವರ್ಕಲ್ಲಿ ಬ್ಯುಸಿ ಇದ್ದೆ. ಹಾಗಾಗಿ ರೆಗ್ಯುಲರಾಗಿ ವೀಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕಾಗ್ತಿರಲಿಲ್ಲ. ಯಾವುದ್ರಲ್ಲಿ ಬ್ಯುಸಿ ಇದ್ದೆ, ಏನು ಮಾಡ್ತಿದ್ದೆ ಅನ್ನೋದೆಲ್ಲ ನಿಮಗೆ ನನ್ನ ಮುಂದಿನ ವೀಡಿಯೋಗಳಲ್ಲೆಲ್ಲ ಗೊತ್ತಾಗುತ್ತೆ. ಹಾಗೆ ಎಲ್ಲನೂ ವೀಡಿಯೋ ಮಾಡಿ ಇಟ್ಕೊಂಡಿದ್ದೀನಿ. ಇವತ್ತಿಂದ ಒಂದೊಂದಾಗಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಳ್ತಿದ್ದೀನಿ. ಹಾಗಾಗಿ ಇನ್ನು ಮುಂದೆ ರೆಗ್ಯುಲರಾಗಿ ನಿಮಗೆ ನನ್ನ ವ್ಲಾಗ್ಗಳೆಲ್ಲ ಸಿಗುತ್ತೆ ಅಂತ ಹೇಳ್ತೀನಿ. ಹಾಗೆ ಎಲ್ಲರೂ ಥಂಬ್ನೇಲ್ ನೋಡೇ ಇರ್ತೀರ, ಹಾಗಾಗಿ ನಿಮಗೆಲ್ಲ ಗೊತ್ತೇ ಆಗಿರುತ್ತೆ. ಇದು ಬಂದುಬಿಟ್ಟು ಸಂಕ್ರಾಂತಿ ಹಬ್ಬದ ವ್ಲಾಗ್. ಹಾಗಾಗಿ ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಹಾಗೂ ನಾಡಿನ ಸಮಸ್ತ ರೈತ ಬಾಂಧವರಿಗೆಲ್ಲ ಸುಗ್ಗಿ ಹಬ್ಬ ಆದಂಥ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಇದು ಬಂದುಬಿಟ್ಟು ಸಂಕ್ರಾಂತಿ ಹಬ್ಬದ ಹಿಂದಿನ ದಿನದ್ದು, ಅಂದರೆ ಭೋಗಿ ಹಬ್ಬ ಅಂತ ಹೇಳ್ತೀವಲ್ಲ, ಭೋಗಿ ಹಬ್ಬದಿಂದ ವಿಡಿಯೋ. ನಮ್ಮ ಕಡೆ ಸಂಕ್ರಾಂತಿ ಹಬ್ಬದ ವಿಶೇಷ ಅಂದರೆ ಶೇಂಗಾ ಹೋಳಿಗೆ ಅಂತ ಹೇಳ್ಬೋದು. ಹಾಗಾಗಿ ನಾನು ಕೂಡ ಹಬ್ಬದ ದಿನ ಶೇಂಗಾ ಹೋಳಿಗೆ ಮಾಡಬೇಕು ಅಂತ ಅಂದ್ಕೊಂಡು ಹಿಂದಿನ ದಿನ ರಾತ್ರಿಯೇ ಶೇಂಗಾ ಎಳ್ಳು ಬೆಲ್ಲ ಶೇಂಗಾ ಎಳ್ಳು ಮಿಕ್ಸಿಗೆ ಹಾಕ್ಕೊಂಡ್ಬಿಟ್ಟು ಪುಡಿ ಮಾಡಿಕೊಂಡು ಅದಕ್ಕೆ ಬೆಲ್ಲ ಸೇರಿಸ್ಬಿಟ್ಟು ಹೋಳಿಗೆಗೆ ಬೇಕಾಗುವಂಥ ಹೂರಣನ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ದಿನ ಬೆಳಗ್ಗೆ ಬೇಗ ಎದ್ಬಿಟ್ಟು ಹೊಸಲು ಪೂಜೆ ಮುಗಿಸ್ಕೊಂಡು ರಂಗೋಲಿ ಬಿಡಿಸ್ಬಿಟ್ಟಿದ್ದೆ. ನಾನು ಕಲರ್ ಏನು ತುಂಬಿರಲಿಲ್ಲ, ಯಾಕಂದರೆ ಹಿಂದಿನ ದಿನ ರಾತ್ರಿಯೇ ನನ್ನ ಮಗ ಹೇಳಿದ್ದ, ಅಮ್ಮ ನೀನು ಬರೀ ಕಲರ್ ರಂಗೋಲಿ ಬಿಡಿಸ್ಬಿಟ್ಟು ಕೊಟ್ಬಿಡು, ಕಲರ್ ಎಲ್ಲ ನಾನೇ ತುಂಬ್ಕೊಳ್ತೀನಿ ಅಂತ ಹೇಳಿದ್ದ. ಯಾಕಂದರೆ ಅವನಿಗೆ ಕಲರ್ ತುಂಬೋದಂದರೆ ತುಂಬ ಇಷ್ಟ. ಲಾಸ್ಟ್ ಇಯರ್ ಕೂಡ ನಾನು ಬರೀ ರಂಗೋಲಿ ಹಾಕ್ಕೊಟ್ಟಿದ್ದೆ, ಕಲರ್ ಎಲ್ಲ ಅವನೇ ಫಿಲ್ ಮಾಡಿದ್ದ. ಅವ್ರ ಪಪ್ಪನ ಹೆಲ್ಪ್ ಎಲ್ಲ ತೊಗೊಂಡು ಮಾಡಿದ್ದ. ಬಟ್ ಈ ವರ್ಷ ಎಲ್ಲ ಅವನೇ ಸ್ವತಃ ಮಾಡಿದ್ದ, ಯಾರ್ದು ಹೆಲ್ಪ್ ತೊಗೊಳ್ದೆ. ನಾನು ಅಡುಗೆ ಕೂಡ ಸ್ಟಾರ್ಟ್ ಮಾಡಿದ್ದೆ. ಇವತ್ತು ಅಡುಗೆಯಲ್ಲಿ ನಾನು ಬಜ್ಜಿ ಪಲ್ಯ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಎಳಮಸಿ ಟೈಮಲ್ಲೆಲ್ಲ ನಮ್ಮ ಕಡೆ ಇದು ಬಜ್ಜಿ ಪಲ್ಯ ಅಂದರೆ ಫೇಮಸ್ ಅಂತಲೇ ಹೇಳ್ಬೋದು. ಬಟ್ ನನಗೆ ಎಳಮಸಿ ಟೈಮಲ್ಲಿ ಬಜ್ಜಿ ಪಲ್ಯ ಮಾಡೋಕ್ಕಾಗಿರಲಿಲ್ಲ. ಹಾಗಾಗಿ ಇವತ್ತು ಮಾಡ್ಕೋಬೇಕು ಅಂತ ಅಂದ್ಕೊಂಡು ಮಾಡ್ತಿದ್ದೆ. ಈ ಬಜ್ಜಿ ಪಲ್ಯದಲ್ಲಿ ನಮ್ಮ ಕಡೆ ಎಲ್ಲ ಏನೇನು ಕಾಳುಗಳು ಸಿಗುತ್ತೋ ಎಲ್ಲ ಥರದ ಕಾಳುಗಳು, ಎಲ್ಲ ಥರದ ಬೇಳೆಗಳು, ಎಲ್ಲ ತರಕಾರಿ ಸೊಪ್ಪು ಏನೇನು ಸಿಗುತ್ತೋ ಆ ಸೀಸನಲ್ಲಿ ಎಲ್ಲನೂ ಹಾಕಿ ಮಾಡ್ತಾರೆ. ಸೊ ಹಾಗಾಗಿ ತುಂಬ ಟೇಸ್ಟಿಯಾಗಿರುತ್ತೆ, ಹಾಗೆ ತುಂಬ ಹೆಲ್ದಿ ಫುಡ್ ಅಂತ ಹೇಳ್ಬೋದು ಇದು. ಬಟ್ ನನ್ನ ಕಡೆ ಏನೇನು ಇತ್ತು, ಯಾವ್ಯಾವ ಥರದ ಕಾಳುಗಳಿತ್ತು, ಬರೀ ಅಷ್ಟನ್ನೇ ಹಾಕಿ ಮಾಡಿದ್ದೆ. ಆದರೂ ಕೂಡ ಟೇಸ್ಟ್ ಮಾತ್ರ ತುಂಬ ಸಖತ್ತಾಗಿ ಬಂದಿತ್ತು. ಹಾಗೆ ನಾನು ಫಸ್ಟ್ ಟೈಮ್ ಮಾಡಿರೋದ್ರಿಂದ, ಟೇಸ್ಟ್ ಚೆನ್ನಾಗಿ ಬಂದಿರೋದ್ರಿಂದ ನಿಮ್ಮ ಜೊತೆನೂ ನಾನು ಯಾವ ಥರ ಸಿಂಪಲ್ಲಾಗಿ ಮಾಡಿಕೊಂಡೆ ಅನ್ನೋದನ್ನು ಶೇರ್ ಮಾಡ್ಕೊಳ್ಬೇಕು ಅಂತ ಅನ್ನಿಸ್ತು. ಹಾಗಾಗಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತಿದ್ದೀನಿ. ನಾನು ಯಾವ ರೀತಿಯಾಗಿ ಸಿಂಪಲ್ಲಾಗಿ ಮಾಡಿಕೊಂಡೆ ಅನ್ನೋದನ್ನು ನಾನು ನಿಮ್ಮ ಜೊತೆ ಹೇಳ್ತೀನಿ. ಇವಾಗ ನಾನು ಹೆಸರು ಕಾಳು ಮತ್ತು ಮೆಟಕೆ ಕಾಳನ್ನು ಚೆನ್ನಾಗಿ ಬೇಯಿಸ್ಕೊಂಡು ಸೈಡ್ಗೆ ಎತ್ತಿಟ್ಕೊಂಡಿದ್ದೆ. ಇವಾಗ ಅದೇ ಕುಕ್ಕರಲ್ಲಿ ಹೆಸರು ಬೇಳೆ ಮತ್ತು ತೊಗರಿ ಬೇಳೆಯನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ಅದರಲ್ಲೇ ಕ್ಯಾರೆಟು, ಕುಂಬಳಕಾಯಿ ಮತ್ತು ಬೀನ್ಸು, ಸೌತೆಕಾಯಿ, ಸೋರೆಕಾಯಿನ ಕಟ್ ಮಾಡಿ ಹಾಕ್ಕೊಳ್ತಿದ್ದೀನಿ. ಮತ್ತು ನೆಕ್ಸ್ಟು ಸೊಪ್ಪಲ್ಲಿ ಫಸ್ಟ್ಗೆ ಮೆಂತ್ಯ ಸೊಪ್ಪನ್ನು ಕ್ಲೀನಾಗಿ ವಾಶ್ ಮಾಡಿಕೊಂಡು ಕಟ್ ಮಾಡಿಕೊಂಡು ಹಾಕ್ಕೊಳ್ತಿದ್ದೀನಿ. ನೆಕ್ಸ್ಟು ಸಬ್ಬಕ್ಕಿ ಸೊಪ್ಪನ್ನು ಅದು ಕೂಡ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ.
ಪೀಸ್ ಕೂಡ ಹಾಕ್ಕೊಂಡಿದ್ದೆ. ಇವಾಗ ಸ್ವಲ್ಪ ನೀರು ಹಾಕಿಬಿಟ್ಟು ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿಬಿಟ್ಟು 3-4 ವಿಸಲ್ ಆಗೋಕ್ಕೆ ಬಿಟ್ಬಿಟ್ಟೆ. ಪೂಜೆನೂ ನಡೆದಿತ್ತು, ಹಾಗಾಗಿ ದೇವ್ರ ನೈವೇದ್ಯಕ್ಕೆ ನಾನು ಡ್ರೈ ಫ್ರೂಟ್ಸು, ಎಳ್ಳು ಬೆಲ್ಲ ಎಲ್ಲ ಹಾಕಿಬಿಟ್ಟು ರೆಡಿ ಮಾಡಿ ಕೊಡ್ತಿದ್ದೆ. दुःखहरिता वार्ता विघ्नाची पूर्वी प्रेम कृपादयाची सर्वांगे सुंदर सेंदुराची लक्ष्मी लोला श्रीनिवास कमलेश विठल मंगलम सर्वेश रमण मंगलम सर्वेश ಹೆಜ್ಜೆಯ ಮೇಲೊಂದು ಹೆಜ್ಜೆಯ ನಿಕ್ಕುತ್ತ ಗೆಜ್ಜೆ ಕಾಲ್ಗಳ ಧ್ವನಿಯ ತೋರುತ್ತ ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ. ಸಕ್ಕರೆ ತುಪ್ಪದ ಕಾಲುವೆ ಹರಿಸಿ ಶುಕ್ರವಾರದ ಪೂಜೆಯ ವೇಳೆಗೆ ಅಕ್ಕರೆಯುಳ್ಳೋ ಅರಗಿಣಿ ರಂಗನ ಚೊಕ್ಕಪುರಂದರ ವಿಠಲನ ರಾಣಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ. ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಹೀಗೆ ಯತಿವರ್ಯಾಗೆ ಮಂಗಲ ಕಮೀಲ ಕಮ ಫಲ ಸುತ್ತಾಗೆ ನಿರ್ವಾಣ ನಿತ್ಯ ನಿರ್ಮಯಾಗೆ ಮಂಗಲ ನಿರ್ವಾಣ ವ್ಯಕ್ತಿಯ ತೀರಾಯಾಗೆ ಭೀಮಾ ಗಂಧರ್ವ ಪುರವಾಸಾಗೆ ಮಂಗಲ ಭೀಮಾ ಶಂಕರ ಗುರು.
ಚೆನ್ನಾಗಿ ಬೆಂದಿತ್ತು, ಅದನ್ನು ಮ್ಯಾಶ್ ಮಾಡ್ಕೊಳ್ತಿದ್ದೆ. ಹಾಗೆ ಆಗಲೇ ಸೈಡಿಗೆ ಎತ್ತಿಟ್ಕೊಂಡಿದ್ನಲ್ಲ ಕಾಳುಗಳು, ಅದು ಕೂಡ ಚೆನ್ನಾಗಿ ಬೆಂದಿತ್ತು. ಅದನ್ನು ಇದ್ರ ಜೊತೆ ಸೇರಿಸ್ಬಿಟ್ಟು ಲೈಟಾಗಿ ಮ್ಯಾಶ್ ಮಾಡ್ಕೊಳ್ತಿದ್ದೆ. ತುಂಬ ಸಾಫ್ಟ್ ಆದರೆ ಚೆನ್ನಾಗಿರಲ್ಲ, ಸ್ವಲ್ಪ ಕಾಳು ಇದ್ರೇ ಚೆನ್ನಾಗಾಗುತ್ತೆ. ಹಾಗಾಗಿ ಪೂರ್ತಿ ಸಾಫ್ಟಾಗಿ ಮ್ಯಾಶ್ ಮಾಡಲಿಲ್ಲ, ನಾನು ಲೈಟಾಗಿ ಮಾಡಿದೆ ಅಷ್ಟೇ. ನಾನು ಅರಿಶಿನ, ಉಪ್ಪು ಹಾಗೆ ಹುಣಸೆ ಹಣ್ಣಿನ ರಸ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ಮೆಣಸಿನ್ಕಾಯಿ ಮತ್ತು ಉಪ್ಪು ಜೀರಿಗೆ ಹಾಕ್ಕೊಂಡು ರುಬ್ಕೊಂಡೆ. ಮಕ್ಕಳು ಅಲ್ಲೇ ಆಟ ಆಡ್ಕೊಳ್ತಾ ಇದ್ರು, ಅವರಿಗೂ ಆಡಿಸ್ಕೊಳ್ತಾ ಹಾಗೆ ನಾನು ಅಡುಗೆ ಮಾಡ್ತಾಯಿದ್ದೆ. ಬಜ್ಜಿ ಪಲ್ಯನೂ ಚೆನ್ನಾಗಿ ಕುದೀತಾ ಇತ್ತು. ಇವಾಗ ಒಗ್ಗರಣೆ ಹಾಕೊಳ್ಳೋದು ಅಷ್ಟೇ ಬಾಕಿ ಇತ್ತು ಇದಕ್ಕೆ. ಹೋಳಿಗೆ ಮಾಡೋದಕ್ಕೆ ನಾನು ಗೋಧಿ ಹಿಟ್ಟು ಕೂಡ ಕಲಿಸ್ಕೊಂಡು ಇಟ್ಕೊಂಡಿದ್ದೆ, ಅದು ಕೂಡ ಚೆನ್ನಾಗಿ ನೆಂದಿತ್ತು. ಬಜ್ಜಿ ಪಲ್ಯಕ್ಕೆ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ. ಸಾಸಿವೆ, ಜೀರಿಗೆ, ಇಂಗು ಹಾಕ್ಕೊಂಡು ಒಗ್ಗರಣೆ ಮಾಡಿಕೊಂಡು ಪಲ್ಯಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ಬಜ್ಜಿ ಪಲ್ಯ ಅಂತೂ ತುಂಬ ಚೆನ್ನಾಗಿ ಬಂದ್ಬಿಟ್ಟಿತ್ತು, ಪರ್ಫೆಕ್ಟಾಗಿ ಬಂದಿತ್ತು, ಅದೇ ಟೇಸ್ಟ್ ಬಂದಿತ್ತು. ಜಾಸ್ತಿ ಏನು ಹಾಕ್ತೇನೆ, ಸಿಂಪಲಾಗಿ ಮಾಡಿದ್ರು ಕೂಡ ನಮ್ಮ ಕಡೆ ಥರನೇ ಟೇಸ್ಟ್ ಬಂದಿತ್ತು. ಅದು ನನಗೆ ತುಂಬ ಖುಷಿಯಾಗಿತ್ತು. ಎಲ್ಲ ಅಡುಗೆನೂ ರೆಡಿಯಾಗಿತ್ತು. ಹಾಗೆ ನಮ್ಮ ಕಡೆ ಸ್ಪೆಷಲ್ ಅಂದರೆ ಈ ಹಬ್ಬದ ದಿನ ಹುಗ್ಗಿ ಹಸಿ ಹುಳಿ ಅಂತ ಹೇಳ್ಬೋದು, ಅದು ಕೂಡ ಮಾಡಿದ್ದೆ ನಾನು. ಇದು ಹಸಿ ಹುಳಿ ಅಂತ, ಮತ್ತು ಇದು ಹುಗ್ಗಿ ಕೂಡ ರೆಡಿ ಇತ್ತು. ಎಲ್ಲ ಅಡುಗೆನೂ ಮುಗಿಬಿಟ್ಟು ಇವಾಗ ಬರೀ ಹೋಳಿಗೆ ಅಷ್ಟೇ ಮಾಡೋದಿತ್ತು. ಹಾಗಾಗಿ ಅದಕ್ಕೆ ನಾನು ಹೋಳನ್ನ ರೆಡಿ ಮಾಡ್ಕೊಳ್ತಿದ್ದೆ. ಆ ಕಡೆ ಹಿಂದಿನ ರಾತ್ರಿಯೇ ಹೋಳನ್ನ ಎಲ್ಲ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೆ. ಇವಾಗಷ್ಟೇ ಅದರಿಂದ ನಾನು ಅರ್ಧ ಹೂರಣನ ಎತ್ತಿಟ್ಕೊಳ್ತಾ ಇದ್ದೆ. ಮತ್ತು ಎಲ್ಲನೂ ಮೊಸರೆ ಆಗಿಬಿಡುತ್ತೆ, ಮತ್ತು ಎಲ್ಲ ಈ ಕಡೆ ತೊಗೋಬಾರ್ದು ಅಂದ್ಕೊಂಡು ಅರ್ಧನ ಎತ್ತಿಟ್ಕೊಂಡು ಅರ್ಧನಷ್ಟೇ ಈ ಕಡೆ ಅಡುಗೆ ಕಡೆ ತೊಗೊಂಡು ಮಿಕ್ಸ್ ಮಾಡಿಕೊಂಡೆ. ಹೋಳಿಗೆ ಹೂರಣ ಕೂಡ ರೆಡಿಯಾಗಿತ್ತು. ಹೋಳಿಗೆ ಅಷ್ಟೇ ಮಾಡೋದಿತ್ತು. ಬೆಳಗ್ಗೆ ನನ್ನ ಮಗ ಕಲರ್ ಫಿಲ್ ಮಾಡಿದ ಮೇಲೆ ನಾನು ಹೋಗ್ಬಿಟ್ಟು ನೋಡೇ ಇರಲಿಲ್ಲ. ಹಾಗಾಗಿ ಅವನು ಪದೇ ಪದೇ ಬಂದುಬಿಟ್ಟು ಅಮ್ಮ ನಾನು ಕಲರ್ ಹೇಗೆ ಫಿಲ್ ಮಾಡಿದ್ದೀನಿ ಅಂತ ಬಂದು ನೋಡು ಅಂತ ಹೇಳ್ತಾ ಇದ್ದ. ಹಾಗಾಗಿ ಇವಾಗ ಹೋಳಿಗೆ ಅಷ್ಟೇ ಮಾಡೋದಿದೆಯಲ್ಲ,
ಮೊದಲು ಹೋಗ್ಬಿಟ್ಟು ಅವ್ನು ಕಲರ್ ತುಂಬಿರೋದು ನೋಡಿ ಬಂದ್ರಾಯ್ತು ಅಂತ ಅಂದ್ಕೊಂಡು ನಾನು ಕೂಡ ಅವ್ನ ರಂಗೋಲಿ ನೋಡೋಕ್ಕೆ ಹೋದೆ. ಚೆನ್ನಾಗಿ ಮಾಡಿದ್ದೆ, ಯಾಕಂದ್ರೆ ಕಲರ್ ಎಲ್ಲ ಚೆನ್ನಾಗಾಗಿದೆ. ಅಷ್ಟೇ ಇದಕ್ಕೆ ವೈಟ್ ರಂಗೋಲಿಯಿಂದ ಸ್ವಲ್ಪ ಔಟ್ಲೈನ್ ಎಲ್ಲ ಹಾಕಿದರೆ ಇನ್ನೂ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿಬಿಟ್ಟು ವೈಟ್ ರಂಗೋಲಿ ತಂದುಬಿಟ್ಟು ನಾನು ಎಲ್ಲದಕ್ಕೂ ಔಟ್ಲೈನ್ ಹಾಕ್ತಾಯಿದ್ದೆ. ಹಬ್ಬದ ದಿನ ನನ್ನ ಹಸ್ಬೆಂಡ್ಗೆ ಹಾಲಿಡೇ ಇರಲಿಲ್ಲ, ಅವ್ರದ್ದು ಆಫೀಸ್ ವರ್ಕ್ ಇತ್ತು. ಹಾಗಾಗಿ ಅವ್ರು ಕೂಡ ಬೇಗ ಮುಗಿಸ್ಬಿಟ್ಟು ನನಗೆ ಊಟಕ್ಕೆ ಬಡಿಸ್ಬಿಡು ಮತ್ತು ಆಫೀಸ್ ವರ್ಕ್ ಸ್ಟಾರ್ಟ್ ಆಗಿಬಿಡುತ್ತೆ ಅಂತ ಸ್ವಲ್ಪ ಅವಸರ ಮಾಡ್ತಾಯಿದ್ರು. ಹಾಗಾಗಿ ಬೇಗ ರಂಗೋಲಿ ಎಲ್ಲ ಮುಗಿಸ್ಬಿಟ್ಟು ನಾನು ಹೋಳಿಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಹಾಗೆ ಬಿಸಿ ಹೋಳಿಗೆ ಮಾಡ್ತಾ ಅವರಿಗೂ ಮತ್ತು ನನ್ನ ಮಗನಿಗೂ ಊಟಕ್ಕೆ ಬಡಿಸ್ದೆ. ಮತ್ತು ಹಾಗೆ ನನ್ನ ಮಗಳು ಕೂಡ ಆಡ್ತಾಯಿದ್ಲು. ಹಾಗಾಗಿ ಅವ್ರ ಆಫೀಸ್ ವರ್ಕ್ ಸ್ಟಾರ್ಟ್ ಆದಮೇಲೆ ಮತ್ತೆ ಯಾರೂ ಹಿಡಿಯೋಕ್ಕಿರಲ್ಲ ಅಂತ ಅಂದ್ಕೊಂಡು ಬೇಗ ಹೋಳಿಗೆ ಮಾಡಿ ಮುಗಿಸ್ಬಿಟ್ಟೆ. ಹಾಗಾಗಿ ನನಗೆ ಹೋಳಿಗೆ ಮಾಡೋ ವೀಡಿಯೋನ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ. ಅಲ್ಲೇ ಮಾತ್ರ ನಾನು ಫಸ್ಟ್ ಟೈಮ್ ಮಾಡಿದ್ರು ತುಂಬ ಪರ್ಫೆಕ್ಟಾಗಿ ಬಂದಿತ್ತು. ಏನಪ್ಪ ಇಷ್ಟೊಂದು ಹೇಳ್ತಿದ್ದಾಳಲ್ಲ ಅಂತ ಅಂದ್ಕೊಳ್ಬೇಡಿ, ಯಾಕಂದರೆ ಲಾಸ್ಟ್ ಇಯರು ಎಳ್ಳಮಾಸೆ ಟೈಮಲ್ಲಿ ನಾನು ಪ್ರೆಗ್ನೆಂಟ್ ಇದ್ದೆ. ಆ ಟೈಮಲ್ಲಿ ನನಗೆ ಬಜ್ಜಿ ಪಲ್ಯ ತಿನ್ನೋ ಬಯಕೆ ತುಂಬ ಆಗಿತ್ತು. ಬಟ್ ನನಗೆ ಮಾಡೋಕ್ಕೆ ಬರ್ತಿರಲಿಲ್ಲ, ಹಾಗಾಗಿ ನಾನು ಮಾಡಲಿಲ್ಲ. ನಾನು ಏನು ಅಂದ್ಕೊಂಡಿದ್ದೆ ಅಂದರೆ ನಮ್ಮ ಕಡೆ ಎಲ್ಲ ಹಸಿ ಕಾಳುಗಳು, ತೊಗರಿಕಾಳು, ಹಸಿ ಕಡಲೆಕಾಳು, ಅಲಸಂದಿ, ಮೆಟ್ಟಿಗೆ, ಹುಳುಲ್ಲಿ ಮತ್ತು ಏನೇನು ಎಲ್ಲ ಕಾಳುಗಳಿರುತ್ತಲ್ಲ ಎಲ್ಲನೂ ಹಾಕ್ತಾರೆ ನಮ್ಮ ಕಡೆ. ಎಲ್ಲ ಥರದ ಬೇಳೆಗಳು, ಎಲ್ಲ ಥರದ ಕಾಳುಗಳು, ಎಲ್ಲ ತರಕಾರಿ, ಹಸಿ ಸೊಪ್ಪು ಎಲ್ಲ ಹಾಕ್ತಾರೆ. ಎಲ್ಲ ಹಾಕಿದ್ರೇ ಟೇಸ್ಟ್ ಆಗುತ್ತೆ ಅಂತ ಹೇಳ್ತಿದ್ರು. ಹಾಗಾಗಿ ನಾನು ಏನು ಅಂದ್ಕೊಂಡಿದ್ದೆ ಅಂದರೆ ಇದೆಲ್ಲ ಹಾಕಿದ್ರೇ ಬಜ್ಜಿ ಪಲ್ಯ ಮಾಡೋಕ್ಕೆ ಬರುತ್ತೆ ಅಂತ ಅಂದ್ಕೊಂಡಿದ್ದೆ. ನನಗೆ ಗೊತ್ತಿರಲಿಲ್ಲ ಸ್ವಲ್ಪ ಹಾಕಿದ್ರು ಚೆನ್ನಾಗಿ ಬರುತ್ತೆ ಅಂತ. ಬಟ್ ಈ ಸರಿ ಏನು ಮಾಡಿದೆ, ನಾನು ನೋಡೋಣ ಒಂದು ಸರಿ ಟ್ರೈ ಮಾಡಿ ನೋಡೋಣ ಅಂತ ಮಾಡಿದೆ. ಬಟ್ ಪರ್ಫೆಕ್ಟಾಗಿ ಬಂತು. ಇವಾಗ ಅನ್ನಿಸ್ತಿತ್ತು ನನಗೆ ಇದೇ ಟ್ರೈ ಮಾಡೋದು ನಾನು ಲಾಸ್ಟ್ ಇಯರೇ ಮಾಡಿದ್ದೆ ಅಂದರೆ ಅಟ್ಲೀಸ್ಟ್ ನಾನು ಪ್ರೆಗ್ನೆನ್ಸಿ ಬಯಕೆ ಆದರೂ ಈಡೇರ್ತಿತ್ತಲ್ಲ ಅಂತ ಅನ್ನಿಸ್ತಾ ಇತ್ತು. ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ ನಂತರ ಯಾರಾದರೂ ಪ್ರೆಗ್ನೆಂಟ್ ಇರೋರಿಗೆ, ಯಾಕಂದರೆ ಪ್ರೆಗ್ನೆನ್ಸಿ ಟೈಮಲ್ಲಿ ಈ ಥರ ಬಯಕೆ ಆಗೋದು ಎಲ್ರಿಗೂ ಸಾಮಾನ್ಯ. ಇದೇ ಅಂತಲ್ಲ, ನಿಮಗೂ ಬೇರೆ ಏನಾದರೂ ತಿನ್ನಬೇಕು ಅನಿಸಿದರೆ ಮಾಡಿಕೊಡೋಕ್ಕೆ ಯಾರೂ ಇಲ್ಲದೇ ಇದ್ದರೆ ನಿಮ್ಗೆ ಹೇಗೆ ಬರುತ್ತೋ ಹಾಗೆ ಮಾಡಿಕೊಂಡು ತಿಂದ್ಕೊಂಡು ನಿಮ್ಮ ಬಯಕೆನ ಈಡೇರಿಸ್ಕೊಳ್ಳಿ ಅಂತ ಹೇಳ್ತೀನಿ. ಯಾಕಂದರೆ ಮುಂದೊಂದು ದಿನ ನಿಮ್ಗದು ವಸ್ತು ನಿಮ್ಗೆ ತಿನ್ನೋಕ್ಕೆ ಸಿಕ್ತು, ಬಟ್ ಈ ಮೂಮೆಂಟ್ ಮತ್ತೆ ನಿಮಗೆ ಸಿಗಲ್ಲ. ಪ್ರೆಗ್ನೆನ್ಸಿ ಮೂಮೆಂಟು ಆ ಟೈಮ್ ಮತ್ತೆ ಬರಲ್ಲ. ಹಾಗಾಗಿ ಏನೇ ತಿನ್ಬೇಕು ಅನಿಸಿದ್ರು ತಿಂದ್ಕೊಳ್ಳಿ ಅಂತ ಹೇಳ್ತೀನಿ. ಈ ಬಯಕೆಗಳು ಈಡೇರ್ತಿದ್ದಾಗ ಆ ಕೊನೆವರೆಗೂ ಉಳಿದ್ಬಿಡುತ್ತೆ ಅಂತ ಹೇಳ್ಬೋದು. ಯಾಕಂದರೆ ನಾನು ಪ್ರೆಗ್ನೆಂಟ್ ಇದ್ದಾಗ ನನಗಿದು ತಿನ್ಬೇಕು ಅನಿಸಿತ್ತು, ನನಗೆ ಸಿಗಲಿಲ್ಲಲ್ಲ ಅಂತ ಎಲ್ಲರೂ ಇದ್ದರೂ ಹೇಳದೇ ಇದ್ದರೂ ಮನಸ್ಸಲ್ಲಿ ಅನ್ನಿಸ್ತಾ ಇರುತ್ತೆ ಅಂತ ಹೇಳ್ಬೋದು. ಇದಾಗಿತ್ತು ನನ್ನ ಬಯಕೆಯ ಕತೆ. ಮತ್ತು ನಿಮಗೂ ಯಾರಿಗಾದರೂ ಈ ಥರ ಆಗಿದ್ದರೆ ನನ್ನ ಕಮೆಂಟ್ ಬಾಕ್ಸಲ್ಲಿ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಅಡುಗೆ ಊಟ ನಮ್ಮದು ರೆಡಿ ಇದೆ. ಇಲ್ಲಿ ನಾನು ಸಜ್ಜೆ ಬಕ್ರೆನ ನಾನು ಮಾಡಿಲ್ಲ, ಇದೊಂದನ್ನು ನಾನು ಹೊರಗಡೆಯಿಂದ ತರಿಸಿದ್ದೀನಿ. ನನಗೆ ಸಜ್ಜೆ ಬಕ್ರೆ ಮಾಡೋಕ್ಕೂ ಬರಲ್ಲ, ಹಾಗೆ ನನ್ನ ಕಡೆ ಹಿಟ್ಟು ಇರಲಿಲ್ಲ. ಹಾಗಾಗಿ ಇದೊಂದನ್ನು ನಾನು ಹೊರಗಡೆಯಿಂದ ತರಿಸಿದ್ದೀನಿ, ಉಳಿದಿದ್ದೆಲ್ಲ ನಾನೇ ಮಾಡಿದ್ದೆ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ನೋಡಿ ಅಂತ ಕೇಳ್ತಿದ್ದೀನಿ. ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವರೆಲ್ಲರಿಗೂ ಧನ್ಯವಾದ ಅಂತ ಹೇಳ್ತೀನಿ. ಹೀಗೆ ನಿಮ್ಮ ಸಪೋರ್ಟ್ ಇರಲಿ ಅಂತ ಕೇಳ್ಕೊಳ್ತೀನಿ. ಇದಾಗಿತ್ತು ನಮ್ಮ ಮನೆಯ ಸಂಕ್ರಾಂತಿ ಹಬ್ಬ. ಮತ್ತು ಇನ್ನೊಮ್ಮೆ ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಅಂತ ಹೇಳ್ತಾ ನನ್ನ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಥ್ಯಾಂಕ್ ಯು, ಬಾಯ್, ಟೇಕ್ ಕೇರ್.